ವಿದ್ಯೆಯಿಂದ ಉತ್ತಮ ನಡತೆ ಹಾಗೂ ಜ್ಞಾನವನ್ನು ಪಡೆದುಕೊಂಡರೆ ಹಣ ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ. ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದೇವೆ ಎಂಬ ಕೀಳರಿಮೆಯನ್ನು ಬಿಟ್ಟು ದಾನಿಗಳು ನೀಡುವ ಸಹಕಾರ ಹಾಗೂ ಪ್ರೋತ್ಸಾಹವನ್ನು ಪಡೆದುಕೊಂಡು ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಪಡೆಯುವುದರ ಮೂಲಕ ಉತ್ತಮ ಫಲಿತಾಂಶವನ್ನು ಪಡೆದು ಶಾಲೆಗೆ ಹಾಗೂ ತಂದೆ ತಾಯಿಗಳಿಗೆ ಕೀರ್ತಿ ತರಬೇಕೆಂದು ಹೈಕೋರ್ಟ್ನ ಹಿರಿಯ ವಕೀಲ ಶ್ರೀರಾಮ್ ರೆಡ್ಡಿರವರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕರೆ ನೀಡಿದರು. ಚಿಂತಾಮಣಿ ತಾಲೂಕಿಗೆ ಹೊಂದಿಕೊಂಡಿರುವ ಶಿಡ್ಲಘಟ್ಟ ತಾಲೂಕಿನ ಗಂಗಹಳ್ಳಿ ಸರ್ಕಾರಿ ಹಿರಿಯ ಶಾಲೆ, ಅಮಿಟಹಳ್ಳಿ, ರಂಗೇನಹಳ್ಳಿ, ಕಸ್ಬಾ ಹೋಬಳಿ ಗೋಪಸಂದ್ರ, ನಾಯಂದ್ರಹಳ್ಳಿ ಕಾಲೋನಿ, ಬ್ರಾಹ್ಮಣರ ದಿನ್ನೆ ಹಾಗೂ ಬಿಟ್ಟಿಗಾನಹಳ್ಳಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನ ಹೈಕೋರ್ಟ್ನ ಖ್ಯಾತ ವಕೀಲರಾದ ಶ್ರೀರಾಮ್ ರೆಡ್ಡಿ ಮತ್ತು ಕುಟುಂಬದವರಿಂದ ಉಚಿತವಾಗಿ ಪುಸ್ತಕ ಹಾಗೂ ಲೇಖನಿ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಕೀಲ ಶ್ರೀರಾಮ್ ರೆಡ್ಡಿರವರು ಪಾಲ್ಗೊಂಡು ಮಕ್ಕಳಿಗೆ ಪುಸ್ತಕ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಮಾತನಾಡಿ, ನಾನು ಇದೇ ಊರಿನವರನಾಗಿದ್ದು 19 ವರ್ಷಗಳಿಂದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪುಸ್ತಕ ಹಾಗೂ ಲೇಖನಿಗಳನ್ನು ವಿತರಿಸುತ್ತಾ ಬಂದಿದ್ದು, 2005ರಲ್ಲಿ ತಾಯಿ ತೀರಿಕೊಂಡ ನಂತರ ನನ್ನ ಹೆಂಡತಿಯ ಪ್ರೇರಣೆಯ ಮೇರೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಪುಸ್ತಕ, ಲೇಖನಿ ಮತ್ತು ಜಾಮಿಟ್ರಿ ಬಾಕ್ಸ್ಗಳನ್ನೊಳಗೊಂಡ ಶೈಕ್ಷಣಿಕ ಸಾಧನಗಳನ್ನು ಮಕ್ಕಳಿಗೆ ನೀಡುತ್ತಿದ್ದೇನೆಂದರು. ವಿದ್ಯಾರ್ಥಿಗಳು ಇದನ್ನು ಸದ್ಬಳಕೆ ಮಾಡಿಕೊಂಡು ಉನ್ನತ ವ್ಯಾಸಂಗವನ್ನು ಪಡೆದು ಉನ್ನತ ಹುದ್ದೆಗೇರಿ ಇಂಥ ಸಮಾಜಮುಖಿ ಕಾರ್ಯಗಳನ್ನು ಅಳವಡಿಸಿಕೊಂಡು ನೀವುಗಳು ಇಂಥ ಸಮಾಜ ಸೇವೆಯನ್ನು ತಮ್ಮ ಆದಾಯದ 10ರಷ್ಟು ಭಾಗವನ್ನು ಸೇವೆಗೆ ಬಳಸಬೇಕೆಂದರು. ಈ ದಾನಕ್ಕೆ ನನ್ನ ಹೆಂಡತಿ ಸ್ಫೂರ್ತಿದಾಯಕರಾಗಿದ್ದು, 2005ರಲ್ಲಿ ನನ್ನ ತಾಯಿಯ ಮರಣ ನಂತರ ನಾನು ಓದಿದ ಶಾಲೆ ಮತ್ತು ನನ್ನ ಊರಿನ ಶಾಲೆಗೆ ಏನಾದರೂ ಮಾಡಬೇಕೆಂದು ಮೊದಲಿಗೆ ತಟ್ಟೆಗಳನ್ನು ನೀಡಲು ಪ್ರಾರಂಭಿಸಿದೆ. ಆಗ ಸರ್ಕಾರಿ ಶಾಲೆಯಲ್ಲಿ 250 ಮಂದಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದರು. ಆದರೆ ನಂತರದ ದಿನಗಳಲ್ಲಿ ಖಾಸಗಿ ಶಾಲೆಗಳ ಹಾವಳಿಯಿಂದ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಸಂಖ್ಯೆ ಕ್ಷೀಣಿಸುತ್ತಿರುವುದು ದುಃಖಕರವಾದ ಸಂಗತಿ ಎಂದರು ಅವರು. ಇದೀಗ ತಾನು 10 ಸರ್ಕಾರಿ ಶಾಲೆಗಳಿಗೆ ಪುಸ್ತಕ, ಲೇಖನಿ ಸಾಮಗ್ರಿಗಳನ್ನು ನೀಡುತ್ತಿದ್ದು, ಈ ಕಾರ್ಯವನ್ನು ನಾನು ಇರುವವರೆಗೂ ಮುಂದುವರಿಸಿಕೊಂಡು ಹೋಗುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ BO ನರೇಂದ್ರ ಕುಮಾರ್, ವಕೀಲ ನಾರಾಯಣ ಬಾಬು, ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ B ಜನಾರ್ದನ್ ರೆಡ್ಡಿ, ಡೈರಿ ಅಧ್ಯಕ್ಷ ರಾಮಮೂರ್ತಿ, ಮುಖ್ಯ ಶಿಕ್ಷಕರಾದ ನಾಗರಾಜ್, ಬೆಟ್ಟಿಗಾನಹಳ್ಳಿ ಮಂಜುನಾಥ್, ನಾಯಂದ್ರಹಳ್ಳಿ ಶಾಲೆ ಸುಬ್ರಹ್ಮಣಿ, ಸಹ ಶಿಕ್ಷಕರಾದ ವೆಂಕಟರೆಡ್ಡಿ, SDMC ಸದಸ್ಯರಾದ ಚಿಕ್ಕಪ್ಪಣ್ಣ, ಲಕ್ಷ್ಮೀದೇವಮ್ಮ, ನಾಗರತ್ನಮ್ಮ, ವಕೀಲ ಕುಸುಮ, CRP ಭಾರತಿ, ಸಹ ಶಿಕ್ಷಕರಾದ ಭಾಗ್ಯಲಕ್ಷ್ಮಿ, ರಮೇಶ್ ಗೌಡ, ಪ್ರಭಾವತಿ, ಜ್ಞಾನವಿ, ಪೋಷಕರು, ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಅನ್ಬೋದು ಏನಪ್ಪ ಈ ಲಾಯರ್ಗೂ ಈ ಮಕ್ಕಳಿಗೆ ಬುಕ್ಸ್ ಕೊಡೋಕ್ಕೆ ಸಂಬಂಧ ಏನು ಅಲ್ವಾ? ಲಾಯರ್ ಏನು ಒಳಗಾಡ್ತಾರೆ, ರೋಡ್ಗಳು, ಕೋಡಿಗಳು ಎಲ್ಲ ನೋಡಿರೋದೇ ನಾವೆಲ್ಲ ಯಾವಾಗ ಅಂತಾರೆ ನೋಡ್ಕೊಂಡು ಬಂದಿರೋದು. ಯಾಕೆ ನನಗೂ ಯಾಕೆ ಅನ್ನಿಸ್ತು, ನನ್ನ ಹೃದಯ ಮಿಡಿಯಿತು. ಯಾಕೆ ನಾನು ಶ್ರೀಮಂತ ಕುಟುಂಬದಿಂದ ಬರಲಿಲ್ಲ. ನಾವು ಓದ್ಬೇಕಾದ್ರೆ ಒಂದು ಶಾಲೆಯಲ್ಲಿ ಒಂದೇ ಟೀಚರ್ ಇದ್ದಿದ್ದು. 1ನೇ ಕ್ಲಾಸಿಂದ 4ನೇ ಕ್ಲಾಸ್ವರೆಗೂ ಒಂದೇ ಶಾಲೆ, ಒಂದೇ ಟೀಚರು. ನಮ್ಗೆ ಕನ್ನಡ ಬರ್ತಾ ಇರಲಿಲ್ಲ ಆಯ್ತಾ. 5ನೇ ಕ್ಲಾಸ್ವರೆಗೂ ನಮ್ಗೆ ಕನ್ನಡನೇ ಬರ್ತಾ ಇರಲಿಲ್ಲ. ನಾನು ಹೇಳ್ತಾ ಇದ್ದೆ ಅವ್ರಿಗೆ, ಬೋರ್ಡ್ ಕಡೆ ಆನೆ ಅಂತ ಬರ್ಬಿಟ್ಟು ಇದು ಯಾನಿಗ ಅಂತ ಹೇಳಿದ್ರೆ ನಮ್ಗೆ ಅರ್ಥ ಆಗ್ತಾ ಇತ್ತು. ಇಂಥ ಸ್ಕೂಲಿಂದ ನಾವು ಬಂದವರು. ಹೇಗೋ ನನಗೆ ವಿದ್ಯೆ ಅನ್ನೋದು ಬಂದ್ಬಿಡ್ತು ಅನಿಸ್ತದೆ. ನಾನು ಹೇಳ್ತಾ ಇದ್ದೆ, ನಾವು ಊರಿಂದ 5 ಜನ ಚಿಂತಾಮಣಿಗೆ ಮಿಡ್ಲ್ ಸ್ಕೂಲ್ಗೆ ಬಂದು, ಮಿಡ್ಲ್ ಸ್ಕೂಲ್ ಬಂದ್ರೆ ಅಲ್ಲಿ ಎಲ್ಲ ಇದು 7th ಸ್ಟ್ಯಾಂಡರ್ಡ್ ಒಬ್ಲಿಕ್ ಇತ್ತು. 2 ಪಾಸ್ ಆದವು. ಬಂದು ನಾನು ಒಬ್ಬರು ಪಾಸ್ ಆದೆ. ಪಾಸ್ ಆದ್ಮೇಲೆ ನಮ್ಗೆ ಗೊತ್ತಲ್ಲ, ನಮ್ಮ ತಂದೆಯವರು ಸಾಕಪ್ಪ ಸಾಲೇ ಪಾಪ ಯಾರಿಗೋ ಅಲ್ಲಿ ಒಬ್ಬರಿಗೆ ಊರಲ್ಲಿ ಗೋಪಾಲಪ್ಪ ಹೋಟ್ಲ್ ಇಟ್ಕೊಂಡಿದ್ರು. ಅವ್ರಿಗೆ ಎತ್ಕೊಂಡು ಹೋಗಿ ನಾನು ಮಾರ್ಕ್ಸ್ ಕಾರ್ಡ್ ತೋರಿಸಿದ್ರೆ, ನಿಮಗೆ ಬುದ್ಧಿಮಯ ಇಟ್ಲ ಮಾರ್ಕ್ಸ್ ತಿಳ್ಕೊಂಡು ನಮ್ಮಪ್ಪ ಏನ್ ಹೇಳಿದ್ರು ಅಂದ್ರೆ, ನೋಡಪ್ಪ ಸ್ವಾಮಿಗಳಿಗೆ ಹೇಳ್ತಾ ಇದ್ರೆ ನೀನು ಯಾವಾಗ ಫೇಲ್ ಆಗ್ತೋ ಆಗ ನಿಲ್ಲಿಸ್ತೀನಿ, ಅಲ್ಲಿವರೆಗೂ ನೀನು ಓದು ಅಂತ. ಅವ್ರ ಕೈಯಲ್ಲಿ ನಿಲ್ಸಕ್ ಆಗ್ಲಿಲ್ಲ. ಯಾಕಂದ್ರೆ ನಾನು ಎಲ್ಲೂ ಫೇಲ್ ಆಗೋದು. ನನಗೆ ಇವತ್ತು ಹೇಳ್ತೀನಿ, ನನಗೆ ಫೇಲ್ ಅನ್ನೋದು ಏನು ಅಂತ ನನಗೆ ಗೊತ್ತಿಲ್ಲ. ನಾವು ಯಾವುದೇ ಎಲ್ಲೇ ತಗೊಳ್ಳಿ, ನಾನು BSc ಮಾಡಿದೆ, ಚಿಂತಾಮಣಿಯಲ್ಲಿ BSc ಮಾಡಿದೆ, ಬೆಂಗಳೂರಲ್ಲಿ LLB ಮಾಡಿದೆ, ನಾನು MBA ಮಾಡಿದೆ,
ನಾನು LLB ಮಾಡಬೇಕಾದ್ರೆ ನಾನು 8th ರ್ಯಾಂಕ್ ಬಂದೆ. ನಾನು MBA ಮಾಡಬೇಕಾದ್ರೆ ನಂದು ಫಸ್ಟ್ ರ್ಯಾಂಕ್ ಬಂತು, ಗೋಲ್ಡ್ ಮೆಡಲಿಸ್ಟ್ ತಗೊಂಡೆ. ನನಗೆ ಎಲ್ಲೂ ನಮ್ಮ ಅಪ್ಪ ಹೇಳ್ದಂಗೆ ನಿಲ್ಸಕ್ಕಾಗ್ಲಿಲ್ಲ. ಆಮೇಲೆ ಹೇಳ್ಬೇಕು ಅಂದ್ರೆ ನಾನು ಬಹಳ ಸಲ ಹೇಳಿದ್ದೀನಿ, ಈ ನಾವು 5ನೇ ಕ್ಲಾಸು 6ನೇ ಕ್ಲಾಸ್ ಓದ್ಬೇಕಾದ್ರೆ ತುಂಬಾ ಬರಗಾಲ ಇತ್ತು. ತುಂಬಾ ಬರಗಾಲ ಅಂದ್ರೆ ಪರೀಕ್ಷೆನಲ್ಲಿ 5ನೇ ಕ್ಲಾಸು 6ನೇ ಕ್ಲಾಸು ಪರೀಕ್ಷೆ ಬರೆಯಕ್ಕೆ ನಮ್ಮ ಹತ್ರ ಹಾಡಿರಲಿಲ್ಲ. ಆ ವರ್ಷ 2 ವರ್ಷ ಎಕ್ಸಾಮೇ ಮಾಡಲಿಲ್ಲ. ಎಕ್ಸಾಮ್ ಬರೆಯೋದಕ್ಕೆ ನಮ್ಮ ಹತ್ರ ಹಾಡಿರಲಿಲ್ಲ, ಯಾರು ತಗೊಳಕ್ಕೆ ಶಕ್ತಿ ಇರಲಿಲ್ಲ. ಅಂತ ಕಷ್ಟಕಾಲ ಇತ್ತು ಆಯ್ತಾ. ನಮಗೊಬ್ರು ನಗುತ್ತಾ ಇದ್ರೆ ನಿಮ್ಗೆ ಏನು ಬೇಕಾದ್ರೂ ಸಾಧಿಸ್ಬೋದು. ಯಾವತ್ತೂ ನಾನು ಹೇಳ್ತೀನಿ, ಯಾರು ದಾನ ಧರ್ಮ ಮಾಡ್ತಾರೋ ಅವರು ನಗುಮುಖದಲ್ಲೇ ಇರ್ತಾರೆ. ಯಾರಿಗೆ ಕೊಡಲು ಮನ್ಸಿಲ್ವೋ ಗಂಟು ಮುಖ ಹಾಕೊಂಡು ಏನು ಹೊತ್ಕೊಂಡು ಹೋಗುವಂಥದ್ದು ಏನಾದ್ರು ಇದೆಯಾ? ಇನ್ನೂ ಏನಾದ್ರು ಎತ್ಕೊಂಡು ಹೋಗಿ ಅಲ್ಲಿ ಏನಾದ್ರು ಇದ್ದಿದ್ರೆ ಅಯ್ಯೋ ಅಲ್ಲಿ ಹೋಗ್ಬೇಕಲ್ಲ, ಅಲ್ಲಿ ಬೇಕಲ್ಲ, ಇಷ್ಟೊಂದು ಇಲ್ಲಿ 4 ಎಕರೆ ಇದೆ, ಅಯ್ಯೋ ಅಲ್ಲಿ 8 ಎಕರೆ ಇದೆ, ಅಲ್ಲಿ ಚೆನ್ನಾಗಿರ್ತೀವಿ ಅಂತ ಹೇಳಿದ್ರು. ಇಲ್ಲ, ಇರುವಷ್ಟರಲ್ಲಿ ಏನು ಸಿಗ್ತದೋ ಅದೆಲ್ಲ ದಾನ ಮಾಡಿ ನಾನು ಹೇಳ್ತಾ ಇಲ್ಲ. ಏನು ನಿಮ್ಗೆ ಅನುಕೂಲ ಆಗ್ತದೋ, ನಿಮ್ಮ ಏನು ಸಂಪಾದನೆಯಲ್ಲಿ ಒಂದು 10 ಭಾಗ 10% 100 ಸಂಪಾದನೆ ಮಾಡಿದ್ರೆ ಒಂದು 10 ರೂಪಾಯಿ ಇದನ್ನು ಮಾಡಿ. ನಮ್ಗೆ ನಿಜವಾಗ್ಲೂ ಹೇಳ್ತಾ ಇದ್ರು ನಮ್ಮ ಮನೆಯವ್ರಿಗೆ, ಅವಾಗಲೂ ನೆನಪು ಬರ್ತದೆ, ನೀವು 1 ಲಕ್ಷ ದಾನ ಮಾಡಿ ನಿಮ್ಗೆ 10 ಲಕ್ಷ ಬರ್ದೇ ಇದ್ರೆ ಅವ್ರು ಹೇಳಿ ಅಂತ. ಇದು ನನ್ನ ಲೈಫಲ್ಲಿ ಸತ್ಯವಾದಂತ ಮಾತು. ನಾವು 1 ಲಕ್ಷ ದಾನ ಮಾಡಿದ್ರೆ 10 ಲಕ್ಷ ಬಂದೇ ಬರ್ತದೆ. ಹೇಗಪ್ಪ ಬರ್ತದೆ ಅಂದ್ರೆ ಯಾವುದೋ ಒಂದು ಪ್ರೇರಣೆಯಿಂದ ಬರುತ್ತೆ, ಹೆಂಗೋ ಬರುತ್ತೆ. ಅಂದ್ರೆ ನಾವು ಏನು ಕಳ್ತನ ಮಾಡಿ ಬರುವುದಲ್ಲ. ನನ್ನ ಹತ್ರ ಎಷ್ಟೋ ಜನ ನಾವು ವಕೀಲ ವೃತ್ತಿ ಮಾಡ್ತಾ ಇದ್ದಾಗ ತುಂಬಾ ಬಡವರಿಗೆ ನಾನು ಸಹಾಯ ಮಾಡಿದೆ. ಏನು ಇಲ್ದಿರೋರು ಬಂದಾಗ ನಿರ್ಗತಿಕರಾಗಿ ಬರ್ತಾರೆ, ಅವ್ರ ಹತ್ರ ಆಸ್ತಿ ಇರ್ತದೆ, ಏನು ಪ್ರಯೋಜನ ಆಗಲ್ಲ. ಅದನ್ನ ಏನೋ ಕೇಸುಗಳಾಗಿ ಏನೇನೋ ಹೋಗಿ ಅದರಿಂದ 1 ರೂಪಾಯಿ ದುಡಿಯಕ್ಕಾಗಲ್ಲ, ಏನೂ ಆಗಲ್ಲ. ನನಗೊಬ್ಬ ಗೊರವಪ್ಪ ಅಂತಿದ್ದ, ಅವನು ಫ್ಯಾಕ್ಟ್ರಿಗೆ ಟಿಫನ್ ಬ್ಯಾಗ್ ತೆಗೆದುಕೊಂಡು ಹೋಗಿ 1500 ರೂಪಾಯಿ ಸಂಬಳ ಬರ್ತದೆ. 8 ಎಕರೆ ಜಮೀನಿದೆ ಬೆಂಗಳೂರಲ್ಲಿ ಕೊಂಡ್ಕೊಂಡೆ. ಆಗಿನ ಕಾಲದಲ್ಲಿ ಎಂಥದಂತದೆ ರೇಟ್ ಇರ್ತದೆ. ನಾನು 0 ಇದರಲ್ಲಿ ಮಾಡಿಕೊಟ್ಟೆ ಆಯ್ತಾ. ಇವತ್ತು 16 ಮನೆ ಕಟ್ಕೊಂಡಿದ್ದಾನೆ. ನಿಮ್ಮ ಜಮೀನು ಕಳ್ಕೊಳ್ತಾ ಇದೆಯಾ ಅಂತ ಒಂದು 3 ಎಕರೆ ಜಮೀನು ಕೊಡಿಸಿದೆ. ಅದು ಕೊಡಿಸ್ತೀನಿ ಅಂತ ಹೇಳಿದ ತಕ್ಷಣ ನಾನೇನು ಬಡವನಾಗಲಿಲ್ಲ, ನಾನು ಶ್ರೀಮಂತ ಆದೆ ಆಯ್ತಾ. ಅದರಿಂದ ನಾವು ಏನ್ ಕೊಡ್ತೀವೋ ಅದರಿಂದ ನಾವು ನಿರೀಕ್ಷೆ ಮಾಡಬಹುದು. ಅದೇ ಹೇಳಿದ್ರಲ್ಲ, 1 ಲಕ್ಷ ನೀವು ಕೊಟ್ರೆ 10 ಲಕ್ಷ ಬರ್ತದೆ ಅಂತ ಹೇಳಿದ್ರಲ್ಲ, ಅದು ನನ್ನ ಜೀವನ ಮಟ್ಟದಲ್ಲಿ ನನ್ನ ಇದರಲ್ಲಿ 100ಕ್ಕೆ 100 ಸತ್ಯ. ಅದರಿಂದ ತುಂಬಾ ಟೈಮ್ ತಗೊಳಕ್ಕೆ ಇಷ್ಟಪಡೋದಿಲ್ಲ. ಯಾವಾಗಲೂ ಕಳಕಳಿಯಾಗಿರ್ಬೇಕು, ಚೆನ್ನಾಗಿ ಓದ್ಕೋಬೇಕು. ಏನೋ ಪುಟಿ ಕೇಳಿಸ್ಕೊ, ಇಲ್ಲಿ ಚೆನ್ನಾಗಿ ನೀನು ನಗ್ತಾ ಇದೀಯಾ, ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಓದಿ ವಿದ್ಯಾವಂತರಾಗಬೇಕು, ದೊಡ್ಡವರಾಗಬೇಕು. ಚೆನ್ನಾಗಿ ನಾನು ಕೊಟ್ಟಿದ್ದ ಪುಸ್ತಕಗಳನ್ನ ಉಪಯೋಗಿಸ್ಕೊಡಿ. ಇದನ್ನ ಗ್ರಾಮಸ್ಥರು ಯಾಕೆ ನಾನು ಹೇಳ್ತೀನಿ ಅಂದ್ರೆ, ಈ ಹಳ್ಳಿಗಳಲ್ಲಿ ಈ ಪೋಷಕರು ಬಹಳ ಮುಖ್ಯ, ತಂದೆ ತಾಯಿ ಬಹಳ ಮುಖ್ಯ. ಏನು ಓದೋದು ಬಿಡು, ಇದು ಕೆಲಸ ನೋಡ್ಕೊಳ್ಳಿ, ಅದು ನೋಡ್ಕೊಳ್ಳಿ, ಇದು ನೋಡ್ಕೊಳ್ಳಿ ಅಂತ ಕೆಲಸದ ಒತ್ತಡನೂ ಇರ್ತದೆ. ಅದೆಲ್ಲ ಬಿಟ್ಟು ಮಕ್ಕಳಿಗೆ ಓದಿಸಿ. ಇವತ್ತು ವಿದ್ಯಾಭ್ಯಾಸ ನೀವು ಆಲೋಚನೆ ಮಾಡಿ, ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಯಾರೋ ಒಂದು ಮನೆಯಲ್ಲಿ ಓದ್ಕೊಂಡು ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡು ಓದಬೇಕು ಮತ್ತೊಂದು ಹಾಕಿದ್ರೆ ಅವ್ರ ಕುಟುಂಬ ಚೆನ್ನಾಗಿದೆ. ಇಲ್ಲದೆ ಇದ್ರೆ ಹಾಗೆ ಇರೋರು ಹಾಗೇ ಇದ್ದಾರೆ. ಹಾಗಾಗೋದು ಬೇಡ. ನಿಮ್ಮ ಮಕ್ಕಳಿಂದ ಬಾಯಿ ಹಾಕಿ, ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ. ನಿಮ್ಮ ಮಕ್ಕಳು ಚೆನ್ನಾಗಿ ಓದಿದಾಗ ನಿಮ್ಮ ಮನೆ ಒಂದು ಸುಸ್ಥಿತಿಗೆ ಬರುತ್ತೆ. ಅದನ್ನು ಬಿಟ್ಬಿಟ್ಟು ನಾವು ಇದ್ದಕ್ಕೆ ಅವರು ನಮ್ಮ ಮಕ್ಕಳು ಇಲ್ಲಿ ಬಿಡಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಮುಂದಿನ ಜನರೇಷನ್ ತುಂಬಾ ಕಷ್ಟವಾದ ದಿನಗಳ ಮುಂದೆ ತುಂಬಾ ಕಷ್ಟವಾದ ದಿನಗಳು ಬರ್ತದೆ.
ಇವತ್ತು ಸುಖವಾಗಿದ್ದೀವಿ ಅಂತಲ್ಲ, ಮುಂದೆ ತುಂಬಾ ಕಷ್ಟವಾದ ದಿನಗಳು ಬರ್ತದೆ. ಆ ಕಷ್ಟ ದಿನಗಳಿಗೆ ಇವ್ರನ್ನ ಮೋಟಿವೇಶನ್ ಮಾಡಿ, ಇವ್ರನ್ನ ಬೆಳೆಸಿ, ಇವರು ಒಳ್ಳೆ ವಿದ್ಯಾವಂತರಾಗಿ ಅದರಿಂದ ಈ ಗ್ರಾಮಕ್ಕೆ, ಈ ಒಂದು ರಾಜ್ಯಕ್ಕೆ, ಈ ದೇಶಕ್ಕೆ, ಈ ಕಟ್ಟ ಕಡೆಯದಾಗಿ ಹೇಳಬೇಕು ಅಂದ್ರೆ ಈ ಪ್ರಪಂಚಕ್ಕೆ ಒಳ್ಳೇದಾಗಲಿ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಅಣ್ಣಂದಿರಾದಂತಹ ಶ್ರೀರಾಮ್ ರೆಡ್ಡಿ ಅವರು ಸುಮಾರು ಒಂದು 18 ವರ್ಷ 20 ವರ್ಷದಿಂದ ಬೇರೆ ಶಾಲೆ ಕೊಟ್ಕೊಂಡು ಬರ್ತಾ ಇದ್ರೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೊದಲಿಗೆ ಅವರು ಸ್ವಗ್ರಾಮ ಆದಂತ ಗೋಪಸುಂದರ ಗ್ರಾಮದಲ್ಲಿ ಪ್ರಾರಂಭ ಮಾಡಿ ಮತ್ತೆ ಅಲ್ಲಿಂದ ಕಳ್ಳಳ್ಳಿಗೆ ಹೋಗಿ ಅಲ್ಲಿಂದ ಮತ್ತೆ ಪಕ್ಕದಲ್ಲಿ ಬಿಟ್ಗಾನಲ್ಲಿ ಮತ್ತೆ ಬ್ರಾಹ್ಮಣ ಜಿಲ್ಲೆ LPS, ಮತ್ತೆ ನಾಯಂದ್ರಹಳ್ಳಿ ಕಾಲೋನಿ LPS, ಮತ್ತೆ ಹಮಟಳ್ಳಿ LPS, HPS, ಮತ್ತೆ ನಂದನವಸಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ, ರಂಗೇನಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆ. ಹೊಸದಾಗಿ ನಾನು ಸಹ ನಮ್ಮನ್ನ ಅಲ್ಲಿ ಮನವಿ ಮಾಡಿಕೊಂಡೆ. ಇಲ್ಲಿ ತೋಟದ ಹತ್ರ ಬಂದಾಗ ಅವಾಗ ಇಲ್ಲ ನಾನು ನಮ್ಮ ಸ್ಕೂಲಲ್ಲಿ ಕೊಡಬೇಕು, ಈ ಬಡವರು ಬರೀ SC ಮಕ್ಕಳೇ ಇಲ್ಲಿ ಹೆಚ್ಚಿನ 99% ಓದ್ತಾ ಇರೋದು, ದಯವಿಟ್ಟು ಸಹಕಾರ ಕೊಡಬೇಕು ಅಂದಾಗ ಇಲ್ಲಪ್ಪ ಮುಂದಿನ ವರ್ಷದಿಂದ ಕೊಡೋಣ, ಅದಕ್ಕೆ ಯಾವುದೇ ರೀತಿಯಾದಂಥ ಇರಬೇಡ ಅಂತೇಳಿ ಮೊದಲನೇದಾಗಿ ಅದನ್ನು ಸ್ವೀಕರಿಸಿ ಈ ಗ್ರಾಮದಲ್ಲಿ ಬಡವರಿಗೆ ವಿದ್ಯಾಭ್ಯಾಸ ಪಡಿಸಬೇಕು ಅಂತ ಆಸೆಯನ್ನು ಹೊಂದಿರುವಂಥ ನಮ್ಮ ವಕೀಲರಾದಂಥ ನಮ್ಮ ಅಣ್ಣಂದಿರಾದಂಥ ಶ್ರೀರಾಮ್ ರೆಡ್ಡಿ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಊರಿನ ಗ್ರಾಮಸ್ಥರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾರೆ. ಏನೋ ಒಂದು ದುಡ್ಡಿರೋರು ಗೊತ್ತಿದೆ, ಬಡ್ಡಿ ಕೊಟ್ಟರೆ 10,000 ಬಡ್ಡಿ ಕೊಟ್ಟರೆ ಒಂದು 500,000 ಬಡ್ಡಿ ಬರುತ್ತೆ ಅಂತಾರೆ. ದುಡ್ಡಿರೋರು ಯಾರೂ ಕೆಲಸ ಮಾಡಲ್ಲ, ದುಡ್ಡು ಮಾಡಬೇಕು ಅಂತ ಹೊಡ್ತಾರೆ. ಆದರೆ ನಮ್ಮ ಅಣ್ಣಂದರು ಏನು ಮಾಡ್ತಾ ಇದ್ದಾರೆ ಅನ್ನೋದು, ನಾನು ಕಷ್ಟ ಬಿದ್ದಿದ್ದೀನಲ್ಲ, ಆ ಕಷ್ಟಗಳನ್ನು ಈಗಿನ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು, ಮತ್ತೆ ನೀವು ಮಕ್ಕಳ ಕೈಗೆ ಕೋಟ್ಯಾಂತರ ರೂಪಾಯಿ ಕೊಟ್ಟರು 1 ದಿವಸ 10 ದಿವಸ 1 ವರ್ಷಕ್ಕೆ ಮುಗಿಸ್ತಾರೆ. ಆದರೆ ವಿದ್ಯೆ ಕೊಟ್ಟರೆ ಮಾತ್ರ ಅವ್ರು ಯಾವತ್ತೂ ಅದನ್ನು ಕಳ್ತನ ಕಡಿಯಲು ಆಗಲ್ಲ, ಮತ್ತೆ ಇನ್ಯಾರು ಅದನ್ನು ಕಿತ್ಕೊಂಡು ಹೋಗೋಕ್ಕಾಗಲ್ಲ. ಆದರೆ ದುಡ್ಡಿದ್ರೆ ಯಾರು ಕಲ್ಕೊಂಡು ಕಿತ್ಕೊಂಡು ಹೋಗ್ಬೋದು, ಆದರೆ ವಿದ್ಯೆಯನ್ನು ಮಾತ್ರ ಯಾರು ಅದನ್ನು ಕಲಿಯೋಕ್ಕಾಗಲ್ಲ ಅಂತ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಗ್ರಾಮದಲ್ಲಿ ಗಂಗಲ್ಲಿ ಮತ್ತು ಬ್ರಾಹ್ಮಣರಲ್ಲಿ ಶಾಲೆಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡ್ತಾ ಇರುವಂಥ ಸಂದರ್ಭ ಅಂದರೆ ನನಗೆ ಖುಷಿ ಆಗ್ತಾ ಇದೆ. ನಮ್ಮೂರಲ್ಲೂ ಸಹ ಇಂಥ ಕಾರ್ಯಕ್ರಮ ಇವಾಗ ನಡೀಬೇಕಾದ್ರೆ ನಮ್ಮ ಮುಖ್ಯ ಕಾರಣರಾದಂಥ ನಮ್ಮ ಅಣ್ಣ ಅವರು ಅಂತ ಹೇಳಕ್ಕೆ ನಾನು ಮತ್ತೊಮ್ಮೆ ಬಯಸ್ತಾ ಈ ವೇದಿಕೆ ಮೇಲೆ 2 ಮಾತಾಡೋಕೆ ಅವಕಾಶ ಕೊಟ್ಟ